ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಪಡಕಲಂ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯಲ್ಲಿ 4 ಜನ ಕಾಲೇಜಲ್ಲಿ ಓದೋ ಫ್ರೆಂಡ್ಸ್ ಇರ್ತಾರೆ. ಅದೇ ಕಾಲೇಜಲ್ಲಿ ರಂಜಿತ್ ಅನ್ನೋ ಒಬ್ಬ ಟೀಚರ್ ಬ್ಲಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾ ಇದ್ದಾನೆ ಅಂತ 4 ಜನಕ್ಕೆ ಗೊತ್ತಾಗುತ್ತೆ. ಅದನ್ನು ಕಂಡು ಹಿಡಿಯೋಕೆ ಹೋಗಿ ಅವರೇ ರಂಜಿತ್ ಕೈಲಿ ತಗಲಾಕೊಳ್ತಾರೆ. ಈ ರಂಜಿತ್ ಬ್ಲಾಕ್ ಮ್ಯಾಜಿಕ್ ಯೂಸ್ ಮಾಡೋಕೆ ಕಾರಣ ಏನು, ಏನನ್ನ ಯೂಸ್ ಮಾಡಿಕೊಂಡು ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ದ, ಆ 4 ಜನ ರಂಜಿತ್ ಕೈಲಿ ತಗಲಾಕೊಂಡ್ಮೇಲೆ ತಪ್ಪಿಸಿಕೊಳ್ಳೋಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಕರ್ನಾಟಕದಲ್ಲಿ ನಡೆದಿದ್ದ ಒಂದು ಕಥೆಯನ್ನ ಹೇಳ್ತಾರೆ. ವಿಜಯನಗರವನ್ನು ಆಳುತ್ತಿದ್ದ ಆದಿತ್ಯ ರಾಜ ಎಂಬ ರಾಜ ಗೇಮ್ ಆಡೋಕೋಸ್ಕರ ಒಂದು ಮಾಂತ್ರಿಕ ವಸ್ತುವನ್ನ ರೆಡಿ ಮಾಡ್ತಾನೆ. ಆ ಮಾಂತ್ರಿಕ ವಸ್ತು ರೆಡಿ ಆದ್ಮೇಲೆ ಗೊತ್ತಾಗುತ್ತೆ ಆ ವಸ್ತುಗೆ ತುಂಬಾ ಶಕ್ತಿ ಇದೆ ಅಂತ. ಅದಕ್ಕೆ ಆದಿತ್ಯ ರಾಜ ಅದನ್ನ ಯುದ್ಧದಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಆದರೆ ಆದಿತ್ಯ ರಾಜ ಅದನ್ನ ಬಳಸೋ ಮುಂಚೆನೆ ಟಿಪ್ಪು ಸುಲ್ತಾನ್ ಆದಿತ್ಯ ರಾಜನನ್ನ ಸೋಲಿಸಿ ಆ ಮಾಂತ್ರಿಕ ವಸ್ತುನ ಎತ್ಕೊಂಡೋಗ್ತಾನೆ. ಇವಾಗ ಟಿಪ್ಪು ಸುಲ್ತಾನ್ ಆ ಮಾಂತ್ರಿಕ ವಸ್ತು ಬಳಸಿಕೊಂಡು ಯುದ್ಧಗಳನ್ನ ಗೆಲ್ತಾ ಇರ್ತಾನೆ. ಆದ್ರೆ ಕಾರ್ತಿಕ ತಿರುನಲ್ ಅನ್ನೋ ಒಬ್ಬ ರಾಜನ ಕೈಲಿ ಟಿಪ್ಪು ಸುಲ್ತಾನ್ ಸೋತೋಗ್ತಾನೆ. ಕಾರ್ತಿಕ ತಿರುನಲ್ ರಾಜನಿಗೆ ಮಾಂತ್ರಿಕ ವಸ್ತುಗೆ ಶಕ್ತಿ ಇರೋದು ಗೊತ್ತಾಗಿ ಅದನ್ನ ಬಳಸಿದರೆ ತೊಂದರೆ ಆಗುತ್ತೆ ಅಂತ ಅವನು ಟಿಪ್ಪು ಸುಲ್ತಾನ್ ಸೋಲಿಸಿದ ಜಾಗದಲ್ಲೇ ಆ ಮಾಂತ್ರಿಕ ವಸ್ತುನ ಬಚ್ಚಿಡ್ತಾನೆ. ಆದರೆ 100 ವರ್ಷ ಕಳೆದರೂ ಯಾರು ಆ ಮಾಂತ್ರಿಕ ವಸ್ತು ಬಗ್ಗೆ ಯೋಚನೆ ಮಾಡೋದಿಲ್ಲ. ಕಡೆಗೆ ಕಾರ್ತಿಕ ತಿರುನಲ್ನ ವಂಶಸ್ಥನಾದ ಒಬ್ಬ ಅದ್ರ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಬರ್ತಾನೆ ಅಂತ ನಮ್ಗೆ ಮೂವಿಯ ಶುರುವಿನಲ್ಲಿ ಒಂದು ಕತೆ ಹೇಳ್ತಾರೆ. ಇವಾಗ ಒಬ್ಬ ವ್ಯಕ್ತಿ ಆ ಮಾಂತ್ರಿಕ ವಸ್ತುನ ಬಚ್ಚಿಟ್ಟಿದ್ದ ಜಾಗಕ್ಕೆ ಬಂದು ಮಾಂತ್ರಿಕ ವಸ್ತುನ ತಗೋತಾನೆ. ಅವನ ಜೊತೆ ಒಂದು ನಾಯಿ ಕೂಡ ಇರುತ್ತೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ಕಾರ್ತಿಕ ತಿರುನಲ್ ಆ ವಸ್ತು ಬಚ್ಚಿಟ್ಟಿದ್ದ ಜಾಗದಲ್ಲಿ ಕಾರ್ತಿಕ ತಿರುನಲ್ ಹೆಸರಿನಲ್ಲೇ ಒಂದು ಕಾಲೇಜ್ ಕಟ್ಟಿರ್ತಾರೆ. ಅದೇ ಕಾಲೇಜಿಗೆ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಗಳಾದ ರಂಜಾದ್, ನಕುಲ್, ಜಿತಿನ್ ಮತ್ತೆ ಕಣ್ಣನ್ 4 ಜನ ಆ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಈ ಜಿತಿನ್ ಇಂಜಿನಿಯರಿಂಗ್ ಮುಗಿಸಿ ಜರ್ಮನಿಗೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಜೊತೆಗೆ ಜಿತಿನ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಅವಳ ಹೆಸರು ಜೀವಿಕಾ ಅಂತ. ಅವಳು ಜಿತಿನ್ಗೋಸ್ಕರ ಅದೇ ಕಾಲೇಜ್ಗೆ ಜಾಯ್ನ್ ಆಗಿರ್ತಾಳೆ. ಅದಕ್ಕೆ ಜಿತಿನ್ ಜೀವಿಕಾಗೆ ಗಿಫ್ಟ್ ಕೊಡೋಕೆ ಅಂತ ಒಂದು ಸೈಕಲ್ ಚೈನ್ ತಂದಿರ್ತಾನೆ. ಯಾಕಂದ್ರೆ ಜಿತಿನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಸೈಕಲ್ ಅಲ್ಲಿ ಜೀವಿಕಾಗೆ ಗುದ್ದಿರ್ತಾನೆ. ಅವಾಗ್ಲಿಂದ ಜಿತಿನ್ಗೆ ಜೀವಿಕಾ ಇಷ್ಟ ಆಗಿರ್ತಾಳೆ. ಅದಕ್ಕೆ ಇವಾಗ ಜೀವಿಕಾಗೆ ಸೈಕಲ್ ಚೈನ್ ನ ಗಿಫ್ಟ್ ಕೊಡ್ಬೇಕು ಅಂತ ತಂದಿರ್ತಾನೆ. ಹೀಗೆ ಜಿತಿನ್, ರಂಜಾದ್, ನಕುಲ್ ಮತ್ತೆ ಕಣ್ಣನ್ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜೀವಿಕಾ ಬರ್ತಾಳೆ. ಜೀವಿಕಾ ಬಂದಿದ್ದು ನೋಡಿ ಜಿತಿನ್ ಮತ್ತೆ ಜೀವಿಕಾನ ಬಿಟ್ಟು ರಂಜಾದ್, ನಕುಲ್, ಕಣ್ಣನ್ ಎದ್ದು ಕ್ಲಾಸ್ಗೆ ಹೋಗ್ತಾರೆ. ಜಿತಿನ್ ಜೀವಿಕಾಗೆ ಗಿಫ್ಟ್ ಕೊಡ್ತಾನೆ. ಅದನ್ನ ನೋಡಿ ಜೀವಿಕಾ 1 ಸೆಕೆಂಡ್ ಖುಷಿ ಆಗ್ತಾಳೆ. ಮತ್ತೆ ಅವಳ ಮುಖ ಸಪ್ಪೆ ಆಗುತ್ತೆ. ಆಮೇಲೆ ಜಿತಿನ್ ಬೇಜಾರು ಮಾಡ್ಕೊಂಡು ಎದ್ದು ಕ್ಲಾಸ್ಗೆ ಬರ್ತಾನೆ. ಅವನ ಫ್ರೆಂಡ್ಸ್ ಏನಾಯ್ತು ಅಂತ ಕೇಳಿದಾಗ ಜಿತಿನ್ ಕ್ಯಾಂಟೀನ್ ಅಲ್ಲಿ ಏನಾಯ್ತು ಅಂತ ಹೇಳ್ತಾನೆ. ಜೀವಿಕಾ ಜಿತಿನ್ ಹತ್ರ ಗಿಫ್ಟ್ ಇಸ್ಕೊಂಡ್ಮೇಲೆ ಅವರಿಬ್ರು ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ಕಂಪ್ಲೀಟ್ ಆಗಿ ಬ್ರೇಕಪ್ ಅಂತ ಹೇಳಲ್ಲ, ಬಟ್ ಆ ರೀತಿ ಸಿಗ್ನಲ್ ಕೊಡ್ತಾಳೆ. ಜೊತೆಗೆ ಇವಾಗ ಅವಳು ಅದೇ ಕಾಲೇಜಲ್ಲಿ ಓದ್ತಿದ್ದ ಲೀಜೋ ಅನ್ನೋನ ಜೊತೆ ಓಡಾಡ್ತಾ ಇರ್ತಾಳೆ. ಇದ್ರಿಂದ ಜಿತಿನ್ಗೆ ಅವಳು ಪಕ್ಕ ಬ್ರೇಕಪ್ ಮಾಡ್ಕೋತಾಳೆ ಅಂತ ಕನ್ಫರ್ಮ್ ಆಗಿರುತ್ತೆ. ಅದಕ್ಕೆ ಜಿತಿನ್ ಬೇಜಾರಲ್ಲಿ ಕ್ಲಾಸ್ಗೆ ಬರ್ತಾನೆ. ಅಲ್ಲಿ ಜಿತಿನ್ ಅವನ ಫ್ರೆಂಡ್ಸ್ಗೆ ಬ್ರೇಕಪ್ ಆಗುತ್ತೆ ಅಂತ ಹೇಳಿದಾಗ ಅವನ ಫ್ರೆಂಡ್ ಜಿತಿನ್ಗೆ ಒಂದು ಪೇಪರ್ ಅಲ್ಲಿ ಜೀವಿಕಾ ಬಗ್ಗೆ ಅವನಿಗೆ ಅನ್ಸಿದ್ದೆಲ್ಲ ಬರೆದು ಸುಟ್ಟಾಕೋಕೆ ಹೇಳ್ತಾನೆ. ಅವಾಗ ಅಲ್ಲಿಗೆ ಕ್ಲಾಸ್ ತಗೊಳ್ಳೋಕೆ ಶಾಜಿ ಅನ್ನೋ ಟೀಚರ್ ಬರ್ತಾನೆ. ಆ ಕಾಲೇಜಿನ ಇಸಿ ಡಿಪಾರ್ಟ್ಮೆಂಟ್ ನ HOD ಫೇಕ್ ಸರ್ಟಿಫಿಕೇಟ್ ಇಂದ ಕಾಲೇಜಿಗೆ ಟೀಚರ್ ಆಗಿ ಜಾಯ್ನ್ ಆಗಿರ್ತಾನೆ. ಅದು ಇವಾಗ ಎಲ್ಲಾ ಸ್ಟೂಡೆಂಟ್ಸ್ಗೂ ಗೊತ್ತಾಗಿರುತ್ತೆ. ಅದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ HOD ನ ಡಿಸ್ಮಿಸ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಈ ರೀತಿ ಸ್ಟ್ರೈಕ್ ಇದ್ರು ಶಾಜಿ ಸರ್ ಕ್ಲಾಸ್ ತಗೊಳ್ಳೋಕೆ ಬಂದಿರ್ತಾರೆ. ಅವಾಗ ಒಬ್ಬ ಹುಡುಗ ಶಾಜಿ ಸರ್ ಬೋರ್ಡ್ ಮೇಲೆ ಬರಿಬೇಕಾದ್ರೆ ಅವ್ರ ಮೇಲೆ ಒಂದು ಪೇಪರ್ ಎಸಿತಾನೆ. ಅದಕ್ಕೆ ಶಾಜಿ ಸರ್ಗೆ ಕೋಪ ಬರುತ್ತೆ. ಅವರು ಪೇಪರ್ ಎಸ್ತಿದ್ದು ಯಾರು ಅಂತ ಹಿಂದೆ ತಿರುಗಿದ್ರೆ ಜಿತಿನ್ ಪೇಪರ್ ಅಲ್ಲಿ ಜೀವಿಕಾ ಬಗ್ಗೆ ಬರಿತಾ ಇರ್ತಾನೆ. ಶಾಜಿ ಸರ್ ಜಿತಿನ್ನೇ ಎಸ್ತಿರ್ಬೇಕು ಅಂತ ಅವನ ಹತ್ರ ಹೋಗಿ ಪೇಪರ್ ನ ಕಿತ್ಕೋತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೀನಿಯರ್ ಹುಡುಗರೆಲ್ಲ ಬಂದು ಜೂನಿಯರ್ಸ್ ನ ಸ್ಟ್ರೈಕ್ ಗೆ ಕರೀತಾ ಇರ್ತಾರೆ. ಅವಾಗ ಶಾಜಿ ಸರ್ ಟೀಚರ್ ಇದ್ರು ಪರ್ಮಿಷನ್ ತಗೊಳ್ಳದೆ ಕ್ಲಾಸ್ ಒಳಗಡೆ ಬಂದಿರೋದಕ್ಕೆ ಸೀನಿಯರ್ಸ್ಗೆ ಬೈತಾ ಇರ್ತಾನೆ. ಅವಾಗ ಸೀನಿಯರ್ಗೂ ಮತ್ತೆ ಶಾಜಿ ಸರ್ಗೂ ಜಗಳ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರಂಜಿತ್ ಅನ್ನೋ ಇನ್ನೊಬ್ಬ ಟೀಚರ್ ಬಂದು ಜಗಳ ಬಿಡಿಸ್ತಾನೆ. ಆಮೇಲೆ ಶಾಜಿ ಸರ್ ಮೂಗಿಗೆ ಸೀನಿಯರ್ಸ್ ಹೊಡೆದಿದ್ದರಿಂದ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ಶಾಜಿ ಸರ್ ಮೂಗಿಗೆ ಒಂದು ಹತ್ತಿ ಹಿಡ್ಕೊಂಡು ಅವನ ಕ್ಯಾಬಿನ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಸೀನಿಯರ್ಸ್ ಎಲ್ಲ HOD ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಶಾಜಿ ಸರ್, ರಂಜಿತ್ ಸರ್ ಎಲ್ರೂ ಅಲ್ಲಿಗೆ ಓಡ್ತಾರೆ. ಅವಾಗ ಸೀನಿಯರ್ಸ್ ಎಲ್ಲ HOD ನ ಡಿಸ್ಮಿಸ್ ಮಾಡಿ ರಂಜಿತ್ ಸರ್ ನ HOD ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ.
ಆದ್ರೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಶಾಜಿ ಸರ್ HOD ಆಗ್ಬೇಕಿರುತ್ತೆ. ಅದಕ್ಕೆ ರಂಜಿತ್ ಸರ್ರೇ ಶಾಜಿ ಸರ್ರೇ HOD ಆಗ್ಲಿ ಅಂತ ಎಲ್ರ ಮುಂದೆ ಹೇಳಿ ಅವನು ವಾಪಸ್ ಕ್ಯಾಬಿನ್ಗೆ ಹೋಗಿ ಶಾಜಿ ಸರ್ ಡಸ್ಟ್ಬಿನ್ಗೆ ಹಾಕಿದ್ದ ರಕ್ತ ಆಗಿದ್ದ ಹತ್ತಿನ ತೆಗೆದುಕೊಂಡು ಅವನ ಬ್ಯಾಗಿಂದ ಕಾರ್ತಿಕ ತಿರುನಲ್ಲಿ ಬಚ್ಚಿಟ್ಟಿದ್ದ ಮಾಂತ್ರಿಕ ವಸ್ತುನ ಈಚೆ ತೆಗೆದು ಅದರ ಮೇಲೆ ಪಗಡೆ ಹಾಕ್ತಾನೆ. ಹಾಗೆ CCTV ನೋಡ್ತಾ ರಂಜಿತ್ ಸರ್ ಹೇಗೆ ಮಾಡ್ತಾರೋ ಅದೇ ರೀತಿ ಶಾಜಿ ಸರ್ ಮಾಡೋ ರೀತಿ ಅವರ ಬಾಡಿನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ಶಾಜಿ ಸರ್ ಪ್ರಿನ್ಸಿಪಲ್ಗೆ ಹೊಡೆಯೋ ರೀತಿ ಮಾಡ್ತಾನೆ. ಆದ್ರಿಂದ ಶಾಜಿ ಸರ್ನ ಸೆಕ್ಯೂರಿಟಿ ಕಾಲೇಜಿಂದ ಈಚೆ ಹಾಕ್ತಾರೆ. ಇಲ್ಲಿ ಕ್ಯಾಬಿನ್ ನಲ್ಲಿ ರಂಜಿತ್ ಸರ್ ಮಾಡ್ತಾ ಇರೋದ್ನೆಲ್ಲ ಶಾಜಿ ಸರ್ ಹತ್ರ ಇಂದ ಲೆಟರ್ ಇಸ್ಕೊಂಡು ಹೋಗೋಕೆ ಬಂದಿದ್ದ ಜಿತಿನ್ ನೋಡ್ಬಿಡ್ತಾನೆ. ಆದರೆ ಜಿತಿನ್ ಅಲ್ಲಿರೋದ್ನ ನೋಡಲ್ಲ. ಅಂದ್ರೆ ಕಾರ್ತಿಕ ತಿರುನಲ್ಲಿನ ವಂಶಸ್ಥ ರಂಜಿತ್ ಆಗಿರ್ಬೋದು. ಯಾಕಂದ್ರೆ ಅವನೇ ಆ ಮಾಂತ್ರಿಕ ವಸ್ತುನ ಕಾರ್ತಿಕ ತಿರುನಲ್ಲಿ ಬಚ್ಚಿಟ್ಟಿದ್ದ ಜಾಗದಿಂದ ಹೊರಗಡೆ ತೆಗೆದಿದ್ದು. ಅವನ ಹೊರಗಡೆ ತೆಗೆಯುವಾಗ ಅವನ ಜೊತೆ ಇದ್ದ ನಾಯಿ ಅವನ ಮನೆಯಲ್ಲೇ ಇರುತ್ತೆ. ಸೊ ಇದರಿಂದ ಅವನೇ ಕಾರ್ತಿಕ ತಿರುನಲ್ ವಂಶಸ್ಥ ಅಂತ ನಾವು ಅನ್ಕೋಬಹುದು. ಇವಾಗ ಕ್ಯಾಬಿನ್ ನಲ್ಲಿ ನೋಡಿದ್ನೆಲ್ಲ ಜಿತಿನ್ ಬಂದು ಕಣ್ಣನ್, ರಂಜಾದ್, ನಕುಲ್ಗೆ ಹೇಳ್ತಾನೆ. ಆದ್ರೆ ಯಾರು ಅವನ ಮಾತನ್ನೇ ನಂಬ್ತಾ ಇರಲ್ಲ. ಅವಾಗ ಅವರಿಗೆ ಒಂದು ವಿಷಯ ನೆನಪಾಗುತ್ತೆ. ಅದೇನೆಂದರೆ ರಂಜಿತ್ ಸರ್ ಬರೋಕ್ಕಿಂತ ಮುಂಚೆ ಆ ಜಾಗದಲ್ಲಿ ಮೆಲ್ವಿನ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ವರ್ಕ್ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಕೂಡ ಶಾಜಿ ಸರ್ ತರಾನೇ ಆಡಿರ್ತಾನೆ. ಅದನ್ನ ನೆನಪು ಮಾಡ್ಕೊಂಡು ಇವಾಗ ಇವರಿಗೆ ರಂಜಿತ್ ಸರ್ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ರಂಜಿತ್ ಸರ್ನ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ಆದರೆ ಅವರು ಡೌಟ್ ಪಡೋ ರೀತಿ ಏನೂ ಮಾಡ್ತಾ ಇರಲ್ಲ. ಆದ್ರೆ ಯಾವಾಗ್ಲೂ ಅವರು ಒಂದು ರೀತಿ ಕೆಟ್ಟದಾಗಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಜೊತೆಗೆ ರಂಜಿತ್ ಯಾವಾಗಲೂ ಒಂದು ಬ್ಯಾಗ್ನ ಕತ್ತಿಗೆ ನೇತಾಕೊಂಡೇ ಇರ್ತಾನೆ. ಎಲ್ಲೇ ಹೋದ್ರು ಆ ಬ್ಯಾಗ್ನ ಅವನ ಜೊತೆನೆ ತಗೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಜಿತಿನ್ ಆ ಬ್ಯಾಗ್ ಅಲ್ಲಿ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಯೂಸ್ ಮಾಡ್ಕೊಂಡೆ ರಂಜಿತ್ ಶಾಜಿ ಸರ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಹೇಗಾದ್ರೂ ಮಾಡಿ ಆ ಬ್ಯಾಗ್ ಇಂದ ಆ ಬೋರ್ಡ್ ನ ತಗೋಬೇಕು ಅಂತ ಅನ್ಕೋತಾರೆ. ಅದೇ ರೀತಿ ಒಂದಿನ ರಂಜಿತ್ ಕಾಲೇಜ್ ಹುಡುಗರ ಫೈಟ್ ಬಿಡಿಸೋಕೆ ಬಸ್ ಅಲ್ಲಿ ಬ್ಯಾಗ್ ಇಟ್ಟು ಕೆಳಗೆ ಇಳಿತಾನೆ. ಅದೇ ಸಮಯ ಕಾಯ್ತಿದ್ದ ಜಿತಿನ್ ಮತ್ತೆ ರಂಜಾದ್ ಬ್ಯಾಗ್ ನ ಓಪನ್ ಮಾಡಿ ಬೋರ್ಡ್ ಅನ್ನ ಈಚೆ ತೆಗಿತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಂಜಿತ್ ವಾಪಸ್ ಬರ್ತಾ ಇರ್ತಾನೆ. ಅದಕ್ಕೆ ಜಿತಿನ್ ಬೋರ್ಡ್ ನ ಫೋಟೋ ತಗೊಂಡು ಬ್ಯಾಗ್ ನ ರಂಜಿತ್ಗೆ ಕೊಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಜಿತಿನ್ ತೆಗೆದುಕೊಂಡ ಫೋಟೋದಲ್ಲಿ ಏನಿದೆ ಅಂತ ಓದೋಕೆ ಟ್ರೈ ಮಾಡ್ತಾರೆ. ಆದರೆ ಆಗಲ್ಲ. ಯಾಕಂದ್ರೆ ಅದು ಕನ್ನಡದಲ್ಲಿ ಇರುತ್ತೆ. ಅದಕ್ಕೆ ಕನ್ನಡ ಗೊತ್ತಿದ್ದ ಜಿತಿನ್ ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದ ಜೀವಿಕಾ ಬಳಿ ಟ್ರಾನ್ಸ್ಲೇಟ್ ಮಾಡ್ಸೋಕೆ ಹೋಗ್ತಾರೆ. ಜೀವಿಕಾ ಅದನ್ನ ನೋಡಿ ಹೇಳೋದು ಅದು ಕನ್ನಡ ಅಲ್ಲ, ತುಳು ಅಂತ. ಆಮೇಲೆ ಅಲ್ಲಿಗೆ ಲೀಜೋ ಬಂದು ಗೂಗಲ್ ಲೆನ್ಸ್ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂತ ಬೈತಾನೆ. ಅವರು ಸರಿ ಅಂತ ಗೂಗಲ್ ಲೆನ್ಸ್ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆಗಲ್ಲ. ಅವಾಗ ಕಣ್ಣ ನನ್ಗೆ 2 days ಟೈಮ್ ಕೊಡಿ, ನಾನು ಈ ಬೋರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. 2 days ಅಂದೋನು 2 ವಾರ ಆದ್ಮೇಲೆ ಆ ಬೋರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಗೊಂಡು ಬರ್ತಾನೆ. ಆ ಬೋರ್ಡ್ ಮೇಲೆ ಬರ್ದಿರೋ ಪ್ರಕಾರ ಅದೊಂದು ಲೂಡೋ ರೀತಿಯ ಗೇಮ್. ಅದನ್ನ ಆಡೋರು ಬೆಟ್ಟಿಂಗ್ ಕಟ್ಟಬೇಕು. ಅದರಲ್ಲಿ ಎಷ್ಟು ಜನ ಆಡ್ತಾರೋ ಅಷ್ಟು ಜನನು ಒಂದೇ ರೀತಿಯ ಬೆಟ್ಟಿಂಗ್ ಕಟ್ಟಬೇಕು. ಫಾರ್ ಎಕ್ಸಾಂಪಲ್, ಒಬ್ರು ಒಂದು ಪುಸ್ತಕನ ಬೆಟ್ಟಿಂಗ್ ರೀತಿ ಕಟ್ಟಿದ್ರೆ ಎಲ್ಲರೂ ಪುಸ್ತಕನೇ ಬೆಟ್ಟಿಂಗ್ ಆಗಿ ಕಟ್ಟಬೇಕು. ಅದೇ ರೀತಿ ಇವಾಗ ರಂಜಿತ್ ಸರ್ ಅವರ ದೇಹವನ್ನ ಬೆಟ್ಟಿಂಗ್ ಕಟ್ಟಿರ್ತಾರೆ. ಆದ್ರೆ ಶಾಜಿ ಸರ್ ಆ ಗೇಮ್ ನ ಆಡದಿದ್ರು ಅವರ ಬದಲು ಕೂಡ ರಂಜಿತ್ ಸರ್ರೇ ಆಡಿರ್ತಾರೆ. ಅದ್ರಿಂದ ಇವಾಗ ಶಾಜಿ ಸರ್ ಬಾಡಿನ ರಂಜಿತ್ ಸರ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇದನ್ನ ಕಣ್ಣನ್ ಅವನ 3 ಜನ ಫ್ರೆಂಡ್ಸ್ಗೆ ಹೇಳ್ತಾನೆ. ಇದನ್ನೆಲ್ಲ ತಿಳ್ಕೊಂಡು ಅವರು ಹೇಗಾದ್ರೂ ಮಾಡಿ ಆ ಬೋರ್ಡ್ ನ ರಂಜಿತ್ ಸರ್ ಇಂದ ಕದಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ರಂಜಿತ್ ಸರ್ ಹತ್ರ ಇರೋ ರೀತಿ ಒಂದು ಬ್ಯಾಗ್ ನ ರೆಡಿ ಮಾಡ್ಕೋತಾರೆ. ರಂಜಿತ್ ಸರ್ ಲ್ಯಾಬ್ ಅಲ್ಲಿ ಇದ್ದಾಗ ಅಲ್ಲಿ ಕರೆಂಟ್ ಹೋಗೋ ರೀತಿ ಮಾಡಿ ಅವರು ಬ್ಯಾಗ್ ಅನ್ನ ಕದಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕರೆಂಟ್ ಫ್ಯೂಸ್ ತೆಗಿಯೋಕೆ ಹೋಗಿದ್ದ ಕಣ್ಣನ್ಗೆ ಯಾವ ಫ್ಯೂಸ್ ತೆಗಿಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಜಿತಿನ್ ಒಂದು ಪ್ಲಾನ್ ಮಾಡಿ ಲ್ಯಾಬ್ ಅಲ್ಲಿ ಇದ್ದ ಒಂದು ಮಿಷಿನ್ ಮಾಲ್ ಫಂಕ್ಷನ್ ಆಗೋ ರೀತಿ ಮಾಡ್ತಾನೆ. ಅದರ ಬಳಿ ರಂಜಿತ್ ಸರ್ ಬಂದು ಅದನ್ನ ಆನ್ ಮಾಡಿದಾಗ ಮಷಿನ್ ಬ್ಲಾಸ್ಟ್ ಆಗಿ ಕರೆಂಟ್ ಹೋಗುತ್ತೆ. ಆವಾಗ ನೋಡಿದ್ರೆ ರಂಜಾದ್ ಬಟ್ಟೆ ಮೇಲೆ ಗ್ರೀನ್ ಲ್ಯಾಂಟರ್ನ್ ಲೈಟ್ ಆನ್ ಆಗುತ್ತೆ. ಕಡೆಗೆ ಜಿತಿನ್ ಬೇರೆ ದಾರಿ ಇಲ್ಲದೆ ಟೇಬಲ್ ಮೇಲಿದ್ದ ರಂಜಿತ್ ಸರ್ ಬ್ಯಾಗ್ ನ ಎತ್ಕೊಂಡು ಓಡಿ ಹೋಗಿ ನಕುಲ್ಗೆ ಕೊಡ್ತಾನೆ. ಆದ್ರೆ ರಂಜಾದ್ ಅವಂದು ಮತ್ತೆ ಜಿತಿನ್ ಕಾಲೇಜ್ ಬ್ಯಾಗ್ ನ ಲ್ಯಾಬ್ ಅಲ್ಲೇ ಬಿಟ್ಟು ಬಂದಿರ್ತಾರೆ. ವಾಪಸ್ ರಂಜಾದ್, ಜಿತಿನ್ ಮತ್ತೆ ಕಣ್ಣನ್ ಲ್ಯಾಬ್ ಬಳಿ ಹೋದಾಗ ರಂಜಿತ್ಗೆ ಜಿತಿನ್ ಬ್ಯಾಗ್ ನ ಕದ್ದಿರೋದು ಗೊತ್ತಾಗಿರುತ್ತೆ. ಅಲ್ಲಿಗೆ ಹೋದಾಗ ರಂಜಿತ್ ಜಿತಿನ್ ಬಾಡಿನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾನೆ. ರಂಜಿತ್ ಜಿತಿನ್ ಬಾಡಿನ ಹೇಗೆ ಕಂಟ್ರೋಲ್ ಮಾಡ್ತಿದ್ದ ಅಂತ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ರಂಜಿತ್ ಜಿತಿನ್ ಬಾಡಿನ ಕಂಟ್ರೋಲ್ ಮಾಡ್ತಾ ಅವನಿಗೆ ನೀನೇ ಬ್ಯಾಗ್ ತಂದು ಕೊಡೋ ರೀತಿ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಇವಾಗ ಕಾಲೇಜಲ್ಲಿ ಜಿತಿನ್ ಹುಚ್ಚನ ರೀತಿ ಆಡೋಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ರಂಜಿತ್ ಅವನನ್ನ ಆ ರೀತಿ ಆಡಿಸ್ತಾ ಇರ್ತಾನೆ. ಇವಾಗ ಕಾಲೇಜಲ್ಲಿ ಜಿತಿನ್ದು ಪ್ರೆಸೆಂಟೇಶನ್ ಇರುತ್ತೆ. ಅದಕ್ಕೆ ಪ್ಯಾನೆಲ್ ಮೆಂಬರ್ ಆಗಿ ರಂಜಿತ್ ಕೂಡ ಬಂದಿರ್ತಾನೆ. ಜಿತಿನ್ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತಾನೆ. ಆದ್ರೆ ರಂಜಿತ್ ಈಚೆ ಹೋಗಿ ಜಿತಿನ್ ಪ್ರೊಜೆಕ್ಟರ್ ನ ಕಿತ್ತಾಕೋ ರೀತಿ ಮಾಡಿ ಎಲ್ಲಾ ಹಾಳು ಮಾಡ್ತಾನೆ. ಅಲ್ಲಿಂದ ಜಿತಿನ್ ಈಚೆ ಬಂದ್ರೆ ಎಲ್ರು ಜಿತಿನ್ ನ ಹುಚ್ಚೊಂದ್ ರೀತಿ ನೋಡ್ತಾ ಇರ್ತಾರೆ. ಹಾಗೆ ಜಿತಿನ್ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ.
ಅವಾಗ ಅವನಿಗೆ ರಂಜಿತ್ ಅವನ್ ಬಾಡಿನ ಹೇಗ್ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಅದು ಹೇಗೆ ಅಂದ್ರೆ ಜಿತಿನ್ ಆ ಬೋರ್ಡ್ ಫೋಟೋ ತಗೊಳ್ಳುವಾಗ ಆ ಬೋರ್ಡ್ ನ ಟಚ್ ಮಾಡಿರ್ತಾನಲ್ಲ, ಅದರಿಂದ ರಂಜಿತ್ ಜಿತಿನ್ ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಮತ್ತೆ ಆ ಬೋರ್ಡ್ ನ ಓಪನ್ ಮಾಡೋಕೆ ಒಂದು ಕೀ ಇರುತ್ತೆ, ಅದು ರಂಜಿತ್ ಕತ್ತಲ್ಲಿ ಲಾಕೆಟ್ ರೀತಿ ಹಾಕೊಂಡಿರ್ತಾನೆ. ಇದೆಲ್ಲ ಇವಾಗ ಜಿತಿನ್ಗೆ ಕನಸಿನ ರೀತಿ ಕಾಣಿಸುತ್ತೆ. ಜಿತಿನ್ ಕಣ್ಣು ಬಿಟ್ಟಾಗ ಅವನ್ ರೂಮ್ ಅಲ್ಲಿ ಇರ್ತಾನೆ. ಅವನ್ ಫ್ರೆಂಡ್ಸ್ ಎಲ್ರಿಗೂ ಆ ಬೋರ್ಡ್ ನ ಓಪನ್ ಮಾಡೋಕೆ ಲಾಕೆಟ್ ಇದೆ, ಅದು ರಂಜಿತ್ ಕತ್ತಲ್ಲಿ ಇದೆ. ಹೇಗಾದ್ರೂ ಅದನ್ನ ತಗೊಂಡು ಬೋರ್ಡ್ ಓಪನ್ ಮಾಡಿ ಗೇಮ್ ನ ಕಂಪ್ಲೀಟ್ ಮಾಡಿದ್ರೆ ಬೆಟ್ಟಿಂಗ್ ಎಲ್ಲ ರೀಸೆಟ್ ಆಗುತ್ತೆ, ಅಂದ್ರೆ ರಂಜಿತ್ ಕಂಟ್ರೋಲ್ ಇಂದ ಜಿತಿನ್ ಈಚೆ ಬರ್ತಾನೆ ಅಂತ ಹೇಳ್ತಾನೆ. ಆದ್ರೆ ಲಾಕೆಟ್ ತಗೊಳ್ಳೋದು ಕಷ್ಟ ಇರುತ್ತೆ. ಅದಕ್ಕೆ ನಕುಲ್ ಕ್ಯಾಡ್ ಲ್ಯಾಬ್ ಇಂದ ಕೀನ 3D ಪ್ರಿಂಟ್ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ರಂಜಿತ್ಗೆ ಗೊತ್ತಾಗದ ಹಾಗೆ ಕ್ಯಾಡ್ ಲ್ಯಾಬ್ಗೆ ಹೋಗಿ 3D ಪ್ರಿಂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಮಾರನೇ ದಿನ ನಕುಲ್ ಬೋರ್ಡ್ ತಗೊಂಡು ಲ್ಯಾಬ್ಗೆ ಹೋಗ್ತಾನೆ. ಅದೇ ದಿನದಿಂದ ಕಾಲೇಜಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಇರುತ್ತೆ, ಅದರಿಂದ ಯಾರು ಲ್ಯಾಬ್ಗೆ ಬರ್ತಾ ಇರಲ್ಲ. ರಂಜಿತ್ ಸರ್ನ ರಂಜಾನ್ ಫಾಲೋ ಮಾಡ್ತಾ ಇರ್ತಾನೆ. ಜಿತಿನ್ ಮತ್ತೆ ಕಣ್ಣನ್ ಕ್ಲಾಸ್ ಅಲ್ಲಿ ಇರ್ತಾರೆ. ಕ್ಲಾಸ್ಗೆ ಕ್ಯಾಂಪೇನ್ ಮಾಡೋಕೆ ಸೀನಿಯರ್ಸ್ ಬರ್ತಾರೆ. ಅವಾಗ ಕ್ಲಾಸ್ ಮುಂದೆನೆ ರಂಜಿತ್ ಸರ್ ಕೂಡ ಹೋಗ್ತಾನೆ. ಜಿತಿನ್ಗೆ ರಂಜಿತ್ ಏನಾದ್ರೂ ಮಾಡ್ತಾನೆ ಅಂತ ಗೊತ್ತಾಗಿ ಸರ್ನ ಕೇಳ್ಕೊಂಡು ವಾಶ್ರೂಮ್ಗೆ ಹೋಗೋಕೆ ಎದ್ದೇಳ್ತಾನೆ. ಅವಾಗ ಸೀನಿಯರ್ಸ್ ಕ್ಯಾಂಪೇನ್ ಮುಗಿಯೋವರೆಗೂ ಈಚೆ ಕಳಿಸಲ್ಲ ಅಂತಾನೆ. ಅಷ್ಟರಲ್ಲಿ ಜಿತಿನ್ ಸೀನಿಯರ್ಸ್ ಕೆನ್ನೆಗೆ ಹೊಡೆಯೋ ಹಾಗೆ ರಂಜಿತ್ ಮಾಡ್ತಾನೆ. ಕಡೆಗೆ ಸೀನಿಯರ್ಸ್ ಎಲ್ರು ಜಿತಿನ್ ನ ಹಿಡ್ಕೊಳ್ಳೋಕೆ ಹೋಗ್ತಾರೆ. ಜಿತಿನ್ ಮತ್ತೆ ಕಣ್ಣನ್ ಸೀನಿಯರ್ಸ್ ಇಂದ ತಪ್ಪಿಸ್ಕೊಂಡು ಕ್ಯಾಡ್ ಲ್ಯಾಬ್ಗೆ ಹೋಗ್ತಾರೆ. ನಕುಲ್ ಕೀನ ಪ್ರಿಂಟ್ ಮಾಡ್ತಾ ಇರ್ತಾನೆ. ಅದನ್ನ ಬೋರ್ಡ್ಗೆ ಹಾಕ್ತಾರೆ, ಆದ್ರೆ ಅದು ವರ್ಕ್ ಆಗಲ್ಲ. ಅವಾಗ ಜಿತಿನ್ ರಂಜಿತ್ ನ ಫಾಲೋ ಮಾಡ್ತಿದ್ದ ರಂಜಾದ್ಗೆ ಕಾಲ್ ಮಾಡಿ ಹೇಗಾದ್ರೂ ಲಾಕೆಟ್ ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾನೆ. ಅವಾಗ ರಂಜಾದ್ ಧೈರ್ಯ ಮಾಡಿ ರಂಜಿತ್ ಹತ್ರ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಅಲ್ಲಿಗೆ ಶಾಜಿ ಸರ್ ಬಂದು ರಂಜಿತ್ ಕ್ಯಾಬಿನ್ಗೆ ಹೋಗಿ ರಂಜಿತ್ಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಲಾಕೆಟ್ ಕಿತ್ಕೊಂಡು ಓಡೋಗ್ತಾನೆ. ರಂಜಾದ್ ಕೂಡ ಶಾಜಿ ಸರ್ ಹಿಂದೆ ಓಡೋಗಿ ಶಾಜಿ ಸರ್ನು ಕರ್ಕೊಂಡು ಲ್ಯಾಬ್ಗೆ ಹೋಗ್ತಾನೆ. ಕಡೆಗೆ ಲಾಕೆಟ್ ಇಂದ ಬೋರ್ಡ್ ನ ಓಪನ್ ಮಾಡ್ತಾರೆ. ನೋಡೋಕೆ ಅದು ಲೂಡೋ ಗೇಮ್ ರೀತಿನೇ ಇರುತ್ತೆ. ಅದರಿಂದ 3 ಪಾನ್ ಈಚೆ ಬರುತ್ತೆ. ಜಿತಿನ್ ಮತ್ತೆ ಶಾಜಿ ಸರ್ ಗೇಮ್ ಆಡೋಕೆ ಶುರು ಮಾಡ್ತಾರೆ. ಇದ್ರಲ್ಲಿ ಗೇಮ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಏನು ಹೇಳಿಲ್ಲ, ಅದು ಇಂಪಾರ್ಟೆಂಟ್ ಕೂಡ ಅಲ್ಲ. ಇಬ್ರು ಗೇಮ್ ಆಡುವಾಗ ಅಲ್ಲಿಗೆ ರಂಜಿತ್ ಬಂದು ಅವ್ರನ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಗೇಮ್ ಅಲ್ಲಿ ಏನೋ ಆಗಿ ಜಿತಿನ್, ರಂಜಿತ್ ಸರ್ ಮತ್ತೆ ಶಾಜಿ ಸರ್ 3 ಜನ ಹಾರಿ ಕೆಳಗೆ ಬೀಳ್ತಾರೆ. ಶಾಕಿಂಗ್ ಅನ್ನೋ ಹಾಗೆ ಇವಾಗ ಎಲ್ಲರ ಬಾಡಿ ಸ್ವ್ಯಾಪ್ ಆಗಿರುತ್ತೆ. ಅಂದ್ರೆ ಶಾಜಿ ಸರ್ ಬಾಡಿ ಒಳಗೆ ಜಿತಿನ್ ಇರ್ತಾನೆ, ರಂಜಿತ್ ಸರ್ ಬಾಡಿ ಒಳಗೆ ಶಾಜಿ ಸರ್ ಇರ್ತಾನೆ. ರಂಜಿತ್ ಸರ್ ಇವಾಗ ಜಿತಿನ್ ಬಾಡಿ ಒಳಗೆ ಹೋಗಿರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಶಾಜಿ ಸರ್ ವಾಪಸ್ ಕಾಲೇಜ್ಗೆ ಬಂದು ರಂಜಿತ್ ಇಂದ ಲಾಕೆಟ್ ನ ಕಿತ್ಕೊಳ್ಳೋಕೆ ಕಾರಣ ಏನು ಅಂತ ತೋರಿಸ್ತಾರೆ. ಶಾಜಿ ಸರ್ನ ಪ್ರಿನ್ಸಿಪಾಲ್ಗೆ ಹೊಡೆದ್ರು ಅಂತ ಕಾಲೇಜಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಸಸ್ಪೆಂಡ್ ಮಾಡಿರ್ತಾರೆ. ಶಾಜಿ ಬೇಜಾರಲ್ಲಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅವನ ಹೆಂಡತಿ ಮತ್ತೆ ಬಾಮೈದ ಇರ್ತಾರೆ. ಶಾಜಿ ಮದುವೆ ಆಗಿ 10 ವರ್ಷ ಆಗಿದ್ರು ಮಗು ಆಗಿರಲ್ಲ. ಅದರಿಂದ ಹೆಂಡತಿಗೂ ಅವನಿಗೂ ಮನಸ್ತಾಪ ಇರುತ್ತೆ. ಮನೆಗೆ ಹೋದ ಶಾಜಿ ಅವನ್ ಬಾಡಿನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅವನ್ ಹೆಂಡತಿ ಮತ್ತೆ ಬಾಮೈದ ನಂಬ್ತಾ ಇರಲ್ಲ. ಈ ಕಡೆ ರಂಜಿತ್ ಜಿತಿನ್ ನ ಕಂಟ್ರೋಲ್ ಮಾಡುವಾಗಲೆಲ್ಲ ಶಾಜಿ ಬಾಡಿ ಕೂಡ ರಂಜಿತ್ ಕಂಟ್ರೋಲ್ಗೆ ಹೋಗ್ತಾ ಇರುತ್ತೆ. ಜಿತಿನ್ ಹೇಗೆ ಕಾಲೇಜಲ್ಲಿ ಹುಚ್ಚನ ರೀತಿ ಆಡ್ತಿದ್ನೋ ಅದೇ ರೀತಿ ಶಾಜಿ ಸರ್ ಮನೆಯಲ್ಲಿ ಆಡ್ತಾ ಇರ್ತಾನೆ. ಅದಕ್ಕೆ ಅವನ್ ಹೆಂಡತಿ ಕೂಡ ಮನೆ ಬಿಟ್ಟು ಹೋಗ್ತಾಳೆ. ಶಾಜಿ ಸರ್ ನೇಣ್ ಹಾಕೊಂಡು ಸಾಯ್ಬೇಕು ಅಂತ ಅನ್ಕೊಂಡು ಫ್ಯಾನ್ಗೆ ನೇಣ್ ಕೂಡ ಹಾಕೋತಾರೆ. ಆದ್ರೆ ಫ್ಯಾನ್ ಕಿತ್ಕೊಂಡು ಕೆಳಗೆ ಬಿದ್ದು ಬದುಕೋತಾರೆ. ಜಿತಿನ್ಗೆ ಲಾಕೆಟ್ ಬಗ್ಗೆ ಗೊತ್ತಾದ ರೀತಿನೇ ಶಾಜಿ ಸರ್ಗೂ ಲಾಕೆಟ್ ಮತ್ತೆ ಬೋರ್ಡ್ ಬಗ್ಗೆ ಗೊತ್ತಾಗಿ ಡೈರೆಕ್ಟ್ ರಂಜಿತ್ ಹತ್ರ ಬಂದು ಲಾಕೆಟ್ ಕಿತ್ಕೊಂಡಿರ್ತಾನೆ. ಇದು ಶಾಜಿ ಸರ್ ಕತೆ. ಇವಾಗ ಶಾಜಿ ಸರ್ ಬಾಡಿಲಿ ಜಿತಿನ್, ಜಿತಿನ್ ಬಾಡಿಲಿ ರಂಜಿತ್ ಸರ್, ರಂಜಿತ್ ಸರ್ ಬಾಡಿಲಿ ಶಾಜಿ ಸರ್ ಸೇರ್ಕೊಂಡಿರ್ತಾರೆ. ಆವಾಗ ಜಿತಿನ್ ಬಾಡಿಲಿ ಇದ್ದ ರಂಜಿತ್ ಸರ್ ಎದ್ದು ಶಾಜಿ ಸರ್ ಬಾಡಿಲಿ ಇದ್ದ ಜಿತಿನ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಆವಾಗ ಕಣ್ಣನ್ ಹೋಗಿ ಸೀನಿಯರ್ಸ್ ನ ಕರ್ಕೊಂಡ್ ಬಂದ್ಬಿಡ್ತಾನೆ. ಎಲ್ರು ಜಿತಿನ್ ಬಾಡಿಲಿ ಇರೋ ರಂಜಿತ್ ಸರ್ಗೆ ಹೊಡಿತಾ ಇರ್ತಾರೆ. ಶಾಜಿ ಸರ್ ಮತ್ತೆ ಜಿತಿನ್ ಬೋರ್ಡು, ಲಾಕೆಟ್ ಮತ್ತೆ ಡೈಸ್ ಎತ್ಕೊಂಡು ಈಚೆ ಹೋಗ್ಬೇಕಾದ್ರೆ ಶಾಜಿ ಸರ್ ಬಾಡಿಲಿ ಇರೋ ಜಿತಿನ್ಗೆ ಸೀನಿಯರ್ಸ್ ಹೊಡಿತಾ ಇರೋದು ಅವನ್ ಬಾಡಿಗೆ ಅಂತ ಗೊತ್ತಾಗಿ ಬಿಡ್ಸೋಕೆ ಬರ್ತಾನೆ. ಆದ್ರೆ ಸೀನಿಯರ್ಸ್ ಶಾಜಿ ಅನ್ಕೊಂಡು ಅವನ್ ಮಾತನ್ನ ಕೇಳ್ತಾ ಇರಲ್ಲ. ಅವಾಗ ರಂಜಿತ್ ಸರ್ ಬಾಡಿಲಿ ಇದ್ದ ಶಾಜಿ ಸರ್ ಬಂದು ಗಲಾಟೆ ನಿಲ್ಲಿಸ್ತಾರೆ. ಆಮೇಲೆ ಜಿತಿನ್ ಮತ್ತೆ ರಂಜಿತ್ ಸರ್ ಎಲ್ರು ಒಂದು ಲ್ಯಾಬ್ಗೆ ಹೋಗ್ತಾರೆ. ಆದ್ರೆ ಶಾಜಿ ಸರ್ ಬಂದಿರಲ್ಲ. ಕಾಲ್ ಮಾಡಿದ್ರೆ ಅವರು ಇವಾಗ ರಂಜಿತ್ ಬಾಡಿಲಿ ಇದ್ದ ಕಾರಣ ಇವಾಗ ಶಾಜಿ ರಂಜಿತ್ ರೀತಿ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡು ರಂಜಿತ್ ರೀತಿ ಬದುಕೋಕೆ ಶುರು ಮಾಡ್ತಾನೆ. ಈ ಕಡೆ ಜಿತಿನ್ಗೆ ಗೇಮ್ ನ ಕಂಪ್ಲೀಟ್ ಮಾಡೋಕೆ ಆಗ್ತಿರಲ್ಲ, ಯಾಕಂದ್ರೆ ಡೈಸ್ ಶಾಜಿ ಸರ್ ಹತ್ರ ಇರುತ್ತೆ. ಶಾಜಿ ಸರ್ ಡೈಸ್ ನ ಕೊಡ್ತಾ ಇರಲ್ಲ. ಗೇಮ್ ಕಂಪ್ಲೀಟ್ ಆದ್ರೆ ಮಾತ್ರ ಅವ್ರವ್ರ ಬಾಡಿ ಅವ್ರವ್ರಿಗೆ ವಾಪಸ್ ಸಿಗೋದು. ಇವಾಗ ಜಿತಿನ್ ಮತ್ತೆ ರಂಜಿತ್ ಸರ್ ಕಾಲೇಜ್ಗೆ ಬರೋಕೆ ಆಗ್ತಿರಲ್ಲ. ಅದಕ್ಕೆ ಜಿತಿನ್ ಫ್ರೆಂಡ್ಸ್ ಶಾಜಿ ಸರ್ ಇಂದ ಡೈಸ್ ತಗೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರು ಆ ಡೈಸ್ ಎಲ್ಲಿದೆ ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಜಿತಿನ್ ಬಾಡಿಲಿದ್ದ ರಂಜಿತ್ ಸರ್ರೆ ಅಖಾಡಕ್ಕೆ ಇಳಿಬೇಕು ಅಂತ ತೀರ್ಮಾನ ಮಾಡಿ ಕ್ಲಾಸ್ಗೆ ಬರ್ತಾನೆ.
ಶಾಜಿ ಸರ್ ಕ್ಲಾಸ್ಗೆ ಬಂದಾಗ ಎಲ್ರೂ ನಿಂತ್ಕೊಂಡು ರೆಸ್ಪೆಕ್ಟ್ ಕೊಟ್ರೆ ಜಿತಿನ್ ಬಾಡಿಯಲ್ಲಿದ್ದ ರಂಜಿತ್ ಸರ್ ಮಾತ್ರ ಸಾಜಿ ಸರ್ಗೆ ಉಲ್ಟಾ ಮಾತಾಡ್ತಾ ಇರ್ತಾನೆ. ಎಲ್ಲ ಸ್ಟೂಡೆಂಟ್ಸ್ ಜಿತಿನ್ ಸರ್ಗೆ ಉಲ್ಟಾ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಎಲ್ರ ಮುಂದೆ ಶಾಜಿಗೆ ಅವಮಾನ ಆಗಿದ್ಕೆ ರಂಜಿತ್ ಸರ್ನ ಈಚೆ ಬರೋಕೆ ಹೇಳ್ತಾನೆ. ರಂಜಿತ್ ಈಚೆ ಹೋಗಿ ಶಾಜಿನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಶಾಜಿ ಬಾಡಿಲಿ ಇದ್ದ ಜಿತಿನ್ ಕೂಡ ಬಂದು ಡೈಸ್ ಕೇಳ್ತಾನೆ. ಆದ್ರೆ ಶಾಜಿ ಕೊಡಲ್ಲ ಅಂತಾನೆ. ಅದಕ್ಕೆ ರಂಜಿತ್ ಶಾಜಿನ ಕೊಲೆ ಮಾಡೋದಾಗಿ ಎದುರಿಸ್ತಾನೆ. ಆದ್ರೆ ಶಾಜಿ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಶಾಜಿ ಇರೋದು ರಂಜಿತ್ ಬಾಡಿಲಿ. ಕೊಲೆ ಮಾಡಿದ್ರೆ ರಂಜಿತ್ ಬಾಡಿ ಅವನಿಗೆ ಮತ್ತೆ ಸಿಗಲ್ಲ. ಅದಕ್ಕೆ ಆದ್ರೂ ರಂಜಿತ್ ಶಾಜಿನ ಕೊಲೆ ಮಾಡೋಕೆ ಹೋಗ್ತಾನೆ. ಜಿತಿನ್ ಅದನ್ನ ತಡೆದು ರಂಜಿತ್ನ ಅಲ್ಲಿಂದ ಕರ್ಕೊಂಡು ಈಚೆ ಬರ್ತಾನೆ. ಇವಾಗ ಜಿತಿನ್ ಮತ್ತೆ ರಂಜಾದ್ ರಂಜಿತ್ ಸರ್ ಮನೆ ಹತ್ರ ಹೋಗ್ತಾರೆ. ಯಾಕಂದ್ರೆ ಶಾಜಿ ಸರ್ ಇವಾಗ ರಂಜಿತ್ ಸರ್ ಮನೆಯಲ್ಲೇ ಇರ್ತಾನಲ್ಲ, ಅದಕ್ಕೆ ಅಲ್ಲಿ ನಾಯಿ ಅಟ್ಟಾಡ್ಸ್ಕೊಂಡ್ ಬರುತ್ತೆ. ಹೇಗೋ ನಾಯಿಯಿಂದ ತಪ್ಪಿಸ್ಕೋತಾರೆ. ಅವಾಗ ಶಾಜಿಗೆ ಎಣ್ಣೆ ಹೊಡಿಬೇಕು ಅಂತ ಅನ್ಸಿ ನಕುಲ್ ಕೈಲಿ ಎಣ್ಣೆ ತರಿಸ್ಕೋತಾನೆ. ಆದ್ರೆ ಎಷ್ಟೇ ಎಣ್ಣೆ ಕುಡಿದ್ರು ಜಿತಿನ್ ಟೈಟೇ ಆಗ್ತಿರಲ್ಲ. ಆದ್ರೆ ರಂಜಿತ್ ಸರ್ ಬಾಡಿಲಿ ಇದ್ದ ಶಾಜಿ ಸರ್ ಟೈಟ್ ಆಗ್ತಾರೆ. ಅಂದ್ರೆ ಶಾಜಿ ಸರ್ ಬಾಡಿಲಿ ಇದ್ದ ಜಿತಿನ್ ಎಣ್ಣೆ ಕುಡಿದಾಗ ರಂಜಿತ್ ಸರ್ ಬಾಡಿಲಿ ಇದ್ದ ಶಾಜಿ ಸರ್ ಮೇಲೆ ಅದು ವರ್ಕ್ ಆಗ್ತಾ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಡೈಸ್ ಎಲ್ಲಿದೆ ಬಾಯಿ ಬಿಡಿಸ್ಬೇಕು ಅನ್ಕೊಂಡು ಶಾಜಿ ಸರ್ನ ಮೀಟ್ ಮಾಡಿ ಜಿತಿನ್ ಎಣ್ಣೆ ಕುಡಿತಾನೆ. ಅವಾಗ ಶಾಜಿ ಸರ್ ಟೈಟ್ ಆಗ್ತಾ ಇರ್ತಾನೆ. ಆದ್ರೂ ಅವನು ಡೈಸ್ ಎಲ್ಲಿದೆ ಅಂತ ಹೇಳ್ತಿರಲ್ಲ. ಅದಕ್ಕೆ ಜಿತಿನ್ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿದ್ಬಿಡ್ತಾನೆ. ಅದರಿಂದ ಶಾಜಿ ಸರ್ ಮೂರ್ಛೆ ತಪ್ಪಿಬಿಡ್ತಾನೆ. ಅವನ್ನ ಎಲ್ರೂ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಡಾಕ್ಟರ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಶಾಜಿ ಸರ್ ಟೆಸ್ಟ್ ಮಾಡಿದ್ರೆ ಆಲ್ಕೋಹಾಲ್ ಪಾಯ್ಸನಿಂಗ್ ಆಗಿದೆ ಅಂತ ರಿಪೋರ್ಟ್ ಬಂದಿರುತ್ತೆ. ಬಾಡಿಲಿ ಆಲ್ಕೋಹಾಲ್ ಕಂಟೆಂಟೇ ಇರಲ್ಲ. ಜೊತೆಗೆ ಶಾಜಿ ಸರ್ಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಜಿತಿನ್ ಮತ್ತೆ ಅವನ ಫ್ರೆಂಡ್ಸ್ ಶಾಜಿ ಸರ್ಗೆ ಹೀಗಾಗಿದೆ ಅಂತ ರಂಜಿತ್ ಸರ್ಗೆ ಗೊತ್ತಾಗದ ಹಾಗೆ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಕಾಲೇಜಲ್ಲಿ ಜಿತಿನ್ ಬಾಡಿಯಲ್ಲಿರೋ ರಂಜಿತ್ ಸರ್ ಒಂದು ಕ್ಲಾಸ್ಗೆ ಹೋದಾಗ ಅಲ್ಲಿ ಜೀವಿಕಾ ಮತ್ತೆ ಲೀಜೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಲೀಜೋ ಜಿತಿನ್ ಅನ್ಕೊಂಡು ರಂಜಿತ್ಗೆ ಆವಾಜ್ ಹಾಕಿ ರೂಮ್ ಇಂದ ಈಚೆ ಹೋಗು ಅಂತ ಹೇಳ್ತಾನೆ. ಆದ್ರೆ ರಂಜಿತ್ ಹೋಗಲ್ಲ ಅಂತ ಅಲ್ಲೇ ಕೂತಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಶಾಜಿ ಬಾಡಿಲಿ ಇದ್ದ ಜಿತಿನ್ಗೆ ಶಾಜಿ ಹೆಂಡತಿ ಅಣ್ಣ ಕಾಲ್ ಮಾಡಿ ಡೈವರ್ಸ್ ಬಗ್ಗೆ ಮಾತಾಡುವಾಗ ಜಿತಿನ್ ರಂಜಿತ್ ಲೀಜೋ ಮತ್ತೆ ಜೀವಿಕಾ ಜೊತೆ ಜಗಳ ಆಡ್ತಾ ಇರೋದನ್ನು ನೋಡಿ ಶಾಜಿ ಹೆಂಡತಿ ಅಣ್ಣಗೆ ಡೈವರ್ಸ್ ಕೊಡ್ಸು ಅಂತ ಹೇಳಿ ಕ್ಲಾಸ್ ರೂಮ್ಗೆ ಹೋಗಿ ರಂಜಿತ್ನ ಅಲ್ಲಿಂದ ಈಚೆ ಕಳಿಸ್ತಾನೆ. ಮತ್ತೆ ಜೀವಿಕಾ ಜಿತಿನ್ ಅನ್ಕೊಂಡು ರಂಜಿತ್ ಜೊತೆ ಮಾತಾಡದ ಹಾಗೆ ನೋಡ್ಕೋಬೇಕು ಅಂತ ಅನ್ಕೋತಾನೆ. ರಂಜಿತ್ ಜಿತಿನ್ಗೆ ಇನ್ನ ಒಂದ್ ದಿನದಲ್ಲಿ ಡೈಸ್ ತಂದು ಕೊಡ್ಲಿಲ್ಲ ಅಂದ್ರೆ ಜೀವಿಕಾ ಜೊತೆ ಏನ್ ಬೇಕೋ ಅದನ್ನೆಲ್ಲ ಮಾತಾಡಿ ಎಲ್ಲ ಹಾಳು ಮಾಡ್ತೀನಿ ಅಂತ ಎದುರಿಸ್ತಾನೆ. ಅದಕ್ಕೆ ಜಿತಿನ್ ಅವನ ಫ್ರೆಂಡ್ಸ್ಗೆ ಮಾರನೇ ದಿನ ರಂಜಿತ್ ಜೀವಿಕಾನ ಮೀಟ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳೋಕೆ ಹೇಳ್ತಾನೆ. ಮಾರನೇ ದಿನ ಫೆಸ್ಟ್ ಇದ್ದ ಕಾರಣ ಜಿತಿನ್ ಫ್ರೆಂಡ್ಸ್ ಎಲ್ಲರೂ ಜೋಕರ್ ರೀತಿ ಮೇಕಪ್ ಮಾಡ್ಕೊಂಡು ರಂಜಿತ್ ಸರ್ ಹಿಂದೆನೆ ಓಡಾಡ್ತಾ ಇರ್ತಾರೆ. ರಂಜಿತ್ ಮತ್ತೆ ಲೀಜೋ ಮತ್ತೆ ಜೀವಿಕಾ ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಲೀಜೋ ಕಡೆಯವರಿಗೂ ರಂಜಿತ್ಗೂ ಜಗಳ ಆಗುತ್ತೆ. ರಂಜಿತ್ ಸರ್ ಎಲ್ರಿಗೂ ಚೆನ್ನಾಗಿ ಹೊಡೆದು ಅಲ್ಲಿಂದ ಈಚೆ ಬರ್ತಾನೆ. ಈ ಕಡೆ ಆಸ್ಪತ್ರೆಯಲ್ಲಿದ್ದ ಶಾಜಿ ಸರ್ಗೆ ಎಚ್ಚರ ಆಗುತ್ತೆ. ಅವಾಗ ಜಿತಿನ್ ಶಾಜಿ ಸರ್ ಹತ್ರ ಹೋಗಿ ಒಂದು ವಿಷಯ ಹೇಳ್ತಾನೆ. ಅದೇನೆಂದ್ರೆ ರಂಜಿತ್ ಸರ್ ಬಾಡಿಗೆ ಯಾವುದೋ ಕಾಯಿಲೆಯಿಂದ ಸಾಯೋ ಸ್ಥಿತಿ ಬಂದಿರುತ್ತೆ. ಅದಕ್ಕೆ ಇವಾಗ ರಂಜಿತ್ ಸರ್ ಜಿತಿನ್ ಬಾಡಿಲಿ ಲೈಫ್ ಲಾಂಗ್ ಇರ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದ್ರೆ ರಂಜಿತ್ ಸರ್ ಬಾಡಿಲಿ ಇರೋ ಶಾಜಿ ಸರ್ ಸ್ವಲ್ಪ ದಿನದಲ್ಲೇ ಸತ್ತೋಗ್ತಾರೆ ಅಂತ ಜಿತಿನ್ ಶಾಜಿಗೆ ಹೇಳ್ತಾನೆ. ಆದ್ರೆ ಶಾಜಿ ಅದನ್ನ ನಂಬೋದೇ ಇಲ್ಲ. ಅದಕ್ಕೆ ಜಿತಿನ್ ವಾಪಸ್ ಕಾಲೇಜ್ಗೆ ಬಂದು ಕ್ಯಾಂಟೀನ್ ಅಲ್ಲಿ ಅವನ್ ಫ್ರೆಂಡ್ಸ್ಗೆ ಹೇಳೋವಾಗ ಅಲ್ಲಿಗೆ ಜೀವಿಕಾ ಅಳ್ತಾ ಬಂದು ಕೂತ್ಕೋತಾಳೆ. ಅದ್ನ ಜಿತಿನ್ ನೋಡಿ ರಂಜಿತ್ ಏನೋ ಹೇಳಿರ್ಬೇಕು ಅನ್ಕೊಂಡು ಜೀವಿಕಾಗೆ ಬಾಡಿ ಸ್ವ್ಯಾಪ್ ಆಗಿರೋ ಎಲ್ಲಾ ವಿಷಯ ಹೇಳ್ಬೇಕು ಅನ್ಕೊಂಡು ಅವಳ ಹತ್ರ ಹೋಗುವಾಗ ಶಾಜಿ ಸರ್ ಹೆಂಡತಿ ಬಂದು ಶಾಜಿ ಸರ್ ಅನ್ಕೊಂಡು ಜಿತಿನ್ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ಜೊತೆಗೆ ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಜಿ ಸರ್ ಬಾಡಿಲಿ ಇದ್ದ ಜಿತಿನ್ ಮಗು ನಂದಲ್ಲ ಅಂತಾನೆ. ಅದಕ್ಕೆ ಶಾಜಿ ಸರ್ ಹೆಂಡತಿ ಕೋಪ ಮಾಡ್ಕೊಂಡು ಜಿತಿನ್ ಮುಖಕ್ಕೆ ನೀರೆರ್ಚಿ ಹೋಗ್ಬಿಡ್ತಾಳೆ. ಇವಾಗ ರಂಜಿತ್ ಬಾಡಿಲಿ ಇದ್ದ ಶಾಜಿ ಸರ್ಗೆ ಈ ವಿಷಯ ಗೊತ್ತಾಗಿ ಅವನ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿಗೆ ಶಾಜಿ ಎಷ್ಟು ಇಷ್ಟ ಅಂತ ಗೊತ್ತಾಗಿ ಶಾಜಿ ಬಾಡಿ ಸ್ವ್ಯಾಪ್ ಬಗ್ಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದನ್ನ ಶಾಜಿ ಹೆಂಡತಿ ನಂಬೋದೇ ಇಲ್ಲ. ಅದಕ್ಕೆ ಇವಾಗ ಶಾಜಿಗೆ ಅವನ ಹೆಂಡತಿ ಮಗು ಜೊತೆ ಇರೋದಕ್ಕೆ ಅವನ್ ಬಾಡಿ ವಾಪಸ್ ಬೇಕು, ಡೈಸ್ ಕೊಡ್ತೀನಿ ಅಂತ ಜಿತಿನ್ ಹತ್ರ ಹೋಗ್ತಾನೆ. ಇವಾಗ ಜಿತಿನ್ ಮತ್ತೆ ಶಾಜಿ ಇಬ್ರೇ ಗೇಮ್ ನ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಯಾಕಂದ್ರೆ ರಂಜಿತ್ ಜಿತಿನ್ ಬಾಡಿಲೇ ಇರಬೇಕು ಅಂತ ಫಿಕ್ಸ್ ಆಗಿರೋದ್ರಿಂದ ಅವನು ಗೇಮ್ ಆಡೋಕೆ ಬಿಡಲ್ಲ ಅಂತ ಜಿತಿನ್ಗೆ ಗೊತ್ತಾಗಿರುತ್ತೆ. ಇವಾಗ ಬೋರ್ಡ್ ಮಾತ್ರ ಜಿತಿನ್ ಹತ್ರ ಇರುತ್ತೆ, ಲಾಕೆಟ್ ರಂಜಿತ್ ಹತ್ರನೇ ಇರುತ್ತೆ. ಅದಕ್ಕೆ ಒಂದು ಪ್ಲಾನ್ ಮಾಡಿ ಎಲ್ರೂ ಲ್ಯಾಬ್ಗೆ ಹೋಗ್ತಾರೆ. ರಂಜಿತ್ ಬಂದು ಲಾಕೆಟ್ ಕೊಡ್ತಾನೆ. ಬೋರ್ಡ್ ನ ಓಪನ್ ಮಾಡಿದ ತಕ್ಷಣ ಜಿತಿನ್ ಫ್ರೆಂಡ್ಸ್ ರಂಜಿತ್ ನ ಹಿಡ್ಕೋತಾರೆ. ಜಿತಿನ್ ಶಾಜಿ ಹತ್ರ ಡೈಸ್ ಕೇಳ್ತಾನೆ. ಆದ್ರೆ ಕಾಮಿಡಿ ಅಂದ್ರೆ ಶಾಜಿ ಸರ್ ಹತ್ರ ಒಂದೇ ಒಂದು ಡೈಸ್ ಇರುತ್ತೆ, ಇನ್ನೊಂದು ಕ್ಯಾಡ್ ಲ್ಯಾಬ್ ಅಲ್ಲೇ ಇರುತ್ತೆ. ಇಲ್ಲಿ ಜಿತಿನ್ ಮತ್ತೆ ಶಾಜಿಗೂ ಡೈಸ್ ವಿಚಾರವಾಗಿ ಜಗಳ ಆಗುತ್ತೆ. ಆವಾಗ ರಂಜಿತ್ ಬೋರ್ಡ್ ಲಾಕೆಟ್ ಮತ್ತೆ ಒಂದು ಡೈಸ್ ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ.
ಇನ್ನೊಂದು ಡೈಸ್ ಕ್ಯಾಡ್ ಲ್ಯಾಬ್ ಅಲ್ಲಿ ಇದೆ ಅಂತ ಗೊತ್ತಾಗಿ ಎಲ್ರು ಆ ಕಡೆ ಹೋಗ್ತಾ ಇರ್ತಾರೆ. ಸೀನಿಯರ್ಸ್ ಎಲ್ರು ರಂಜಿತ್ ನ ಜಿತಿನ್ ಅನ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಅವಾಗ ಜಿತಿನ್ ಬಂದು ರಂಜಿತ್ ಹತ್ರ ಇದ್ದ ಬೋರ್ಡ್ ಲಾಕೆಟ್ ಡೈಸ್ ಕಿತ್ಕೊಂಡು ಕ್ಯಾಡ್ ಲ್ಯಾಬ್ ಗೆ ಹೋಗ್ತಾರೆ. ಅಲ್ಲಿಗೆ ರಂಜಿತ್ ಸೀನಿಯರ್ಸ್ ಗೆ ಹೊಡೆದು ಒಂದು ಬಾಟಲ್ ಎಣ್ಣೆ ಕಿತ್ಕೊಂಡು ಬರ್ತಾನೆ. ಅವಾಗ ಜಿತಿನ್ ಫ್ರೆಂಡ್ಸ್ ರಂಜಿತ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಜಿತಿನ್ ಬೋರ್ಡ್ ಲಾಕೆಟ್ ಮತ್ತೆ ಒಂದು ಡೈಸ್ ನ ಎತ್ಕೊಂಡು ಓಡೋಗ್ತಾನೆ. ಅಲ್ಲೇ ಶಾಜಿ ಸರ್ಗೆ ಇನ್ನೊಂದು ಡೈಸ್ ಸಿಗುತ್ತೆ. ಈ ಕಡೆ ರಂಜಿತ್ ಜಿತಿನ್ ಫ್ರೆಂಡ್ಸ್ ಗೆ ಹೊಡೆದು ಅವ್ರ ಮೇಲೆ ಮಷಿನ್ ಎತ್ತಾಕೋಕೆ ಹೋಗ್ತಾ ಇರ್ತಾನೆ. ಅವಾಗ ರಂಜಿತ್ ಬಾಡಿಲಿ ಇದ್ದ ಶಾಜಿ ಸರ್ ಅಲ್ಲೇ ಇದ್ದ ಎಣ್ಣೆನ ಕುಡಿತಾರೆ. ಅವಾಗ ರಂಜಿತ್ ಟೈಟ್ ಆಗ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಶಾಜಿ ಸರ್ ಇನ್ನೊಂದು ಡೈಸ್ ತಗೊಂಡೋಗಿ ಜಿತಿನ್ ನ ಮೀಟ್ ಮಾಡಿ ಗೇಮ್ ನ ಶುರು ಮಾಡ್ತಾರೆ. ರಂಜಿತ್ ಮುಖಕ್ಕೆ ನೀರ್ ಹಾಕೊಂಡು ಅಲ್ಲಿಗೂ ಬರ್ತಾನೆ. ಜಿತಿನ್ ರಂಜಿತ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಶಾಜಿ ಸರ್ ಗೇಮ್ ಆಡ್ತಾ ಇರ್ತಾರೆ. ಕಡೆಗೆ ರಂಜಿತ್ ಜಿತಿನ್ಗೆ ಹೊಡೆದು ಶಾಜಿಯಿಂದ ಡೈಸ್ ಕಿತ್ಕೊಳ್ಳೋಕೆ ಬಂದಾಗ ಶಾಜಿ ಸರ್ ಡೈಸ್ ನ ಜಿತಿನ್ ಕಡೆ ಥ್ರೋ ಮಾಡ್ತಾರೆ. ಜಿತಿನ್ ಡೈಸ್ ನ ರೋಲ್ ಮಾಡ್ತಾನೆ. ಗೇಮ್ ಕಂಪ್ಲೀಟ್ ಆಗಿ ಮತ್ತೆ ಬಾಡಿ ಸ್ವ್ಯಾಪ್ ಆಗೋ ಟೈಮ್ಗೆ ರಂಜಿತ್ ಬಾಡಿಲಿ ಇದ್ದ ಶಾಜಿ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ತಾನೆ. ಶಾಜಿ ಇನ್ನು ಏರಲ್ಲಿ ಇದ್ದಾಗಲೇ ಗೇಮ್ ಕಂಪ್ಲೀಟ್ ಆಗಿ ಬಾಡಿ ಸ್ವ್ಯಾಪ್ ಆಗಿ ಎಲ್ರು ಅವ್ರವ್ರ ಬಾಡಿಗೆ ಹೋಗ್ತಾರೆ. ರಂಜಿತ್ ಅವನ್ ಬಾಡಿಗೆ ಬಂದು ಕೆಳಗೆ ಬೀಳ್ತಾನೆ. ಆಮೇಲೆ ಎಲ್ರು ಅವನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಕಡೆಗೆ ಆ ಬೋರ್ಡ್ ಮತ್ತೆ ಲಾಕೆಟ್ ನ ಬೆಂಕಿ ಹಾಕಿ ಸುಟ್ಟಾಕ್ತಾರೆ. ಆಮೇಲೆ ಜೀವಿಕಾ ಜಿತಿನ್ ಜೊತೆ ಬ್ರೇಕಪ್ ಮಾಡ್ಕೋತಾಳೆ. ಕಡೆಗೆ ಹಾಸ್ಪಿಟಲ್ ಇಂದ ರಂಜಿತ್ ಎಸ್ಕೇಪ್ ಆಗಿದ್ದಾನೆ ಅಂತ ನ್ಯೂಸ್ ಬರುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಚೆನ್ನಾಗಿ ಶುರು ಆಯ್ತು. ಆದ್ರೆ ಹೋಗ್ತಾ ಹೋಗ್ತಾ ಮೇನ್ ಕಾನ್ಸೆಪ್ಟ್ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ರು. ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ಒತ್ತು ಕೊಟ್ಟು ಕಥೆನ ಡಮ್ಮಿ ಮಾಡಿದ್ದಾರೆ. ಕಥೆಯಲ್ಲಿ ಲಾಜಿಕ್ ಅನ್ನೋ ಪದಾನೇ ಮರ್ತ್ಬಿಟ್ಟಿದ್ದಾರೆ. ಮೂವಿಯ ಪ್ರತಿಯೊಂದು ಸೀನಲ್ಲೂ ಲೂಪ್ ಹೋಲ್ ಇದಾವೆ. ಆದ್ರೆ ಬರೀ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಮೂವಿನ ಆರಾಮಾಗಿ ನೋಡ್ಬೋದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.